ಅತ್ತೆ ಸೊಸೆಯಂದಿರು ಯಾವಾಗಲೂ ಮನೆಯಲ್ಲಿ ಖುಷಿಯಾಗಿದ್ದರೆ ಆ ಮನೆ ಸ್ವರ್ಗದಂತಿರುತ್ತದೆ. ಅತ್ತೆ ಯಾವಾಗಲೂ ಸೊಸೆಯನ್ನು ಮಗಳಂತೆ ಕಂಡು ತನ್ನ ಎಲ್ಲ ಮನಸ್ಸಿನ ಮಾತುಗಳನ್ನು ಅವಳೊಂದಿಗೆ ಹಂಚಿಕೊಂಡರೆ ಆ ಮನೆಯಲ್ಲಿ ಜಗಳ, ಮನಸ್ತಾಪ ಎಂದಿಗೂ ಬರುವುದಿಲ್ಲ. ಸೊಸೆಯು ತನ್ನ ಅತ್ತೆಯನ್ನು ತಾಯಿಯ ರೀತಿ ಕಂಡರೆ ಅಷ್ಟೇ ಖುಷಿ. ಅತ್ತೆಯು ಸೊಸೆಯನ್ನು ಯಾರ ಮುಂದೆಯೂ ಬಿಟ್ಟುಕೊಡಬಾರದು. ಅತ್ತೆ ಯಾವಾಗಲೂ ಮನೆಯಲ್ಲಿ ಸಂತೋಷದಿಂದ ಮಾತನಾಡುತ್ತಿರಬೇಕು. ಸೊಸೆಯನ್ನು ತನ್ನ ಮಗಳಂತೆ ಕಾಣಬೇಕು. ಸೊಸೆಯು ಏನಾದರೂ ತಪ್ಪು ಮಾಡಿದಾಗ ಬುದ್ಧಿ ಹೇಳಿ ಅವಳನ್ನು ಪ್ರೀತಿಯಿಂದ ಕಾಣಬೇಕು. ಸೊಸೆಗೆ ಮನೆಯ ನೀತಿ ನಿಯಮಗಳ ಬಗ್ಗೆ ಹೇಳಿಕೊಡಬೇಕು. ಏನೇ ತಪ್ಪು ಮಾಡಿದರೂ ಮಗನಿಗೆ ಹೇಳಿ ಸೊಸೆಗೂ ಮಗನಿಗೂ ಜಗಳ ತಂದಿಡಬಾರದು. ಅವರಿಬ್ಬರ ಖುಷಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬಾರದು. ಸೊಸೆಯ ಕಷ್ಟ ಸುಖಗಳನ್ನು ಕೇಳಿ ಅವಳಿಗೆ ಧೈರ್ಯ ಹೇಳಬೇಕು. ಸೊಸೆಯನ್ನು ಯಾರ ಮುಂದೆಯೂ ಹೀಯಾಳಿಸಿ ಮಾತನಾಡಬಾರದು. ಸೊಸೆಯು ಕೂಡ ಅತ್ತೆಗೆ ತಿರುಗಿ ಮಾತನಾಡಬಾರದು. ಅವರು ಹೇಳುವ ಮಾತುಗಳನ್ನು ಕೇಳಿ ಅವರ ಘನತೆಗೆ ಧಕ್ಕೆ ಬರದ ರೀತಿ ನಡೆದುಕೊಳ್ಳಬೇಕು. ಅತ್ತೆಯನ್ನು ತನ್ನ ತಾಯಿಯ ರೀತಿ ಕಾಣಬೇಕು. ಅತ್ತೆಯಂದಿರು ಮಾಡಿರುವುದಕ್ಕೆ ನಾವು ಬಂದು ಸೇರಿರುತ್ತೇವೆ. ಹಾಗೆ ಅವರು ಮಾಡುವ ಕೆಲಸಕ್ಕೆ ನಾವು ಸಾಥು ಕೊಡಬೇಕೇ ಹೊರತು ಅವರ ಕೆಲಸದ ಬಗ್ಗೆ ಆಡಿಕೊಳ್ಳಬಾರದು. ಅಮ್ಮ ಮಗನನ್ನು ದೂರ ಮಾಡಬಾರದು. ಅವರ ಇಷ್ಟಗಳನ್ನು ತಿಳಿದುಕೊಂಡು ಅವರಿಗೆ ಬೇಜಾರಾಗದ ರೀತಿ ನಡೆದುಕೊಳ್ಳಬೇಕು. ಗಂಡನ ಮನೆ ವಿಚಾರವನ್ನು ಎಂದಿಗೂ ತಾಯಿ ಮನೆಗೆ ಹೇಳಬಾರದು. ಏಕೆಂದರೆ ಬೇರೊಂದು ಸಮಯದಲ್ಲಿ ನಾವು ಎಷ್ಟೇ ಖುಷಿಯಲ್ಲಿದ್ದರೂ ನಮ್ಮನ್ನು ಕೀಳಾಗಿ ನೋಡುತ್ತಾರೆ. ಯಾವಾಗಲೂ ತಾಯಿ ಮನೆಗೆ ಹೋಗಬಾರದು. ಮನೆಗೆ ಬಂದವರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸಬೇಕು. ಗಂಡನ ಅಕ್ಕ ತಂಗಿಯಂದಿರನ್ನು ಪ್ರೀತಿಯಿಂದ ಕಾಣಬೇಕು. ಅವರು ನಮಗೆ ಏನೇ ಕೆಟ್ಟದ್ದನ್ನು ಬಯಸಿದರೂ ಅದನ್ನು ಅವರ ಕರ್ಮಕ್ಕೆ ಎಂದು ಬಿಡಬೇಕು. ಮನೆಗೆ ಬಂದಾಗ ಪ್ರೀತಿಯಿಂದ ಕಾಣಬೇಕು. ಬೇರೆಯವರ ಮುಂದೆ ತನ್ನ ಗಂಡನ ಮನೆಯವರನ್ನು ಬಿಟ್ಟುಕೊಡಬಾರದು. ಅಡುಗೆ ಕೆಲಸಗಳು ಬರದಿದ್ದರೂ ನಾನು ಮಾಡುತ್ತೇನೆ ಎಂಬ ಕಾನ್ಫಿಡೆನ್ಸ್ ಇರಬೇಕು. ಗಂಡನ ಮನೆಯಲ್ಲಿ ತನ್ನ ಸ್ಥಾನವನ್ನು ಬಿಟ್ಟುಕೊಡಬಾರದು. ಅತ್ತೆಗೆ ಆರೋಗ್ಯ ಸರಿಯಿಲ್ಲದ ಸಮಯದಲ್ಲಿ ಸೊಸೆಯು ತಾಯಿಯ ರೀತಿ ಅತ್ತೆಯನ್ನು ನೋಡಿಕೊಳ್ಳಬೇಕು. ಮನೆಗೆ ಬಂದ ಸೊಸೆಯು ಮಗಳಾದರೆ ಮತ್ತು ಮನೆಗೆ ಬಂದ ಅಳಿಯನು ಮಗನಾದರೆ ಜಗತ್ತಿನಲ್ಲಿ ವೃದ್ಧಾಶ್ರಮ ತೆರೆಯುವುದೇ ಇರುವುದಿಲ್ಲ. ಹಾಗೆ ಸೊಸೆಯಂದಿರು ತನ್ನ ಅತ್ತೆಯನ್ನು ತಾಯಿಯ ರೀತಿ ಕಂಡರೆ, ಅತ್ತೆಯು ಸೊಸೆಯನ್ನು ಮಗಳ ರೀತಿ ಕಂಡರೆ ಯಾವುದೇ ಮನೆಯಲ್ಲಿ ಜಗಳ ಬರುವುದಿಲ್ಲ. ಅಳಿಯನು ಕೂಡ ತನ್ನ ಅತ್ತೆ ಮಾವರನ್ನು ತನ್ನ ಮನೆಯವರೆಂದು ಕಂಡುಕೊಂಡರೆ ಅವರಿಗೆ ಎಲ್ಲಿಲ್ಲದ ಸಂತೋಷ ಸಿಗುತ್ತದೆ.